ತುಂಬ ಅಸಭ್ಯವಾಗಿ ನಡ್ಕೊಂಡ್ರು ಅವರು. ಅಲ್ಲಿ ನಾನು ಇದ್ದೆ, ನಾನು ಸಹ ಅಲ್ಲೇ ಇದ್ದೆ. ಹಾಗಾದ್ರೆ ಸ್ಟೇಜ್ ಮೇಲೆ ಏನಾಯ್ತು? ಜಾತಿ ವಿಚಾರ ಯಾಕೆ ಬಂತು? ಸರ್ ಎಲ್ಲ ನೋಡಿದ್ರು, ಎಲ್ಲ ನೋಡ್ತಾನೆ ಇದ್ರು. ನಾನು ಅಲ್ಲೇ ನೋಡ್ತಾ ಇದ್ದೆ. ಎಲ್ಲ ಅವಾಚ್ಯ ಶಬ್ದಗಳಿಂದನೇ ಮಾತಾಡಿದ್ದವರು. ಅಲ್ಲಿಗೂ 2 ಅವರ್ ಸುಮ್ಮನೆ ಕೂತ್ಕೊಂಡಿದ್ರು ಅವರು. ಮತ್ತು ಆಮೇಲೆ ಸಂಸದರು ಬಂದರು. ಸಂಸದ್ರ ಮೇಲೆ ಬಂದ ಮೇಲೆ ಕೂಗುಗಳು. MLAದು ಸ್ವಲ್ಪನೂ ಗೌರವ ಕೊಟ್ಟಿಲ್ಲ ಅವರು. MLA ಸಾಹೇಬರಿಗೆ ಸ್ವಲ್ಪನೂ ಗೌರವ ಕೊಟ್ಟಿಲ್ಲ ಅವರು. ತಾಯಿ ಮತ್ತು ಅವ್ರ ಶ್ರೀಮತಿನ ಹೆಂಗಂದ್ರೆ ಹಂಗೆ ಬೈದಿದ್ದು. ನಾನು ಅಲ್ಲೇ ಇದ್ದೆ. ಯಾರು ಸರ್ ಯಾರಿಗೂ ಮರ್ಯಾದೆನ ಕೊಡಲಿಲ್ಲ ಅವರು. ಸರ್ ಆಗಿದ್ರೆ ಬಂದ್ಬಿಟ್ಟು ಕೇಶವ ರೆಡ್ಡಿ ಸರ್ಗೆ ನಮಸ್ಕಾರ ಮಾಡಿ ಎಲ್ಲ ಕ್ಲೀನಾಗಿ ನಡೀತಾಯಿತ್ತು ಸರ್. ಇವರು ಬಂದ ಮೇಲೇ ಇವರು ಒಂದು 150 ಜನ ಬಂದ ಮೇಲೇ ಸರ್ ಎಲ್ಲ ಗಲಾಟೆ ಆಗಿತ್ತು. ಅವ್ರನ್ನ ಒಳಗಡೆ ಇಟ್ಬಿಟ್ಟು ಗೇಟ್ ಹಾಕಿದ್ರಂತೆ ನೀವು? ನಾವೇನಕ್ಕೆ ಹಾಕಿದ್ವಿ ಸರ್? ಗೇಟ್ ಹಾಕಿರೋದಕ್ಕೆ? ಅವರೇ ಫಸ್ಟ್ ಇದ್ರಲ್ವ? ಇಲ್ಲ ಗೇಟ್ ನಾವು ಹಾಕಿಲ್ಲ. ಗೇಟ್ನಾಗ ಅವ್ರು ಕೇಳಿ, ನಿಮ್ಮ ಮೀಡಿಯಾ ಮಿತ್ರ ಇದ್ರು ಅಲ್ಲ, ಕೇಳಿ, ಎಲ್ಲರನ್ನೂ ಕೇಳಿ. ಗೇಟೇ ಹಾಕಿಲ್ಲ. ಗೇಟ್ ಆಮೇಲೆ ಇವ್ರು ಜಾಸ್ತಿ ಜನ ಬಂದ ಮೇಲೆ ಅವ್ರು ಗೇಟ್ ಹಾಕಿದ್ದು. ಈಗ ಚಪ್ಪಲಿ ಎಸೆತಾಗಿತ್ತಲ್ವಾ, ಅದ್ರಲ್ಲಿ ಕಾಂಗ್ರೆಸ್ ಕಾರ್ಯಕರ್ತನೇ ಅಂತ ಆತ? ಇಲ್ಲ ಫೋಟೋ ಇದೆ. ಅವರು ಪಕ್ಕ BJP, ಅವರು ಸಂಸದರ ಕಡೆಯವರು ಪಕ್ಕ. ನಾನು ನೋಡಿದ್ದೀನಿ, ನನ್ನ ಪರಿಚಯ ಅವರು, ನಾನು ನೋಡಿದ್ದೀನಿ. ಅವ್ರ ಮನೆಯವರೆಲ್ಲ ಕಾಂಗ್ರೆಸ್ ಅವರೇ? ಕಾಂಗ್ರೆಸ್ ಇಲ್ಲ ಸರ್, ಪಕ್ಕ ಸಂಸದರು ನಾನು ನೋಡಿದ್ದೀನಿ. ನೋಡಿ, ಇಲ್ಲಿ ಕೂದಲು ಇಲ್ಲ ಅವ್ರಿಗೆ. ಪ್ರಕಾಶ್ ಅಂತ ಗೊತ್ತು ನನಗೆ, ನನ್ನ ಪರಿಚಯನೂ ಇದ್ದಾರೆ. ಏನು ಸರ್? ಸರ್ ಜಾತಿನೇ ಬರಲಿಲ್ಲ ಸರ್. ಅವರು ಹೇಳಿದ್ದು ಪ್ರತಿಯೊಂದು ಅವರೇ ಹೇಳ್ತಾ ಇರೋದು. ಯಾರು ಸರ್ ಹೇಳಿದ್ರು ಜಾತಿ ಅಂತ? ಯಾರು ಸರ್ ಹೇಳಿದ್ದು? ಅವರೇ ಸರ್ ಹೇಳಿದ್ದು. ಇವಾಗ ಅಲ್ಲೇ ಮೀಡಿಯಾದಲ್ಲೇ ಐತಲ್ವ ಸರ್? ಈಗ ಈ ನಿನ್ನೆ ಘಟನೆ ಬಿಟ್ಬಿಡಿ, ಪ್ರದೀಪ್ ಈಶ್ವರ್ ಅಂದ್ರೆ ಯಾಕೆ ಇಷ್ಟ ಅಂತ ಹೇಳಿ. ನನಗೆ ನಮ್ಮ ತಾಯಿನ ಕಾಪಾಡಿದ್ದಾರೆ. ನಮ್ಮ ಪ್ರದೀಪ್ ಈಶ್ವರ್ ಅಂದರೆ ನನಗೆ ಪ್ರಾಣ. ನೋಡಿ, ಇಲ್ಲಿ ಹಾಕ್ಕೊಂಡಿದ್ದೀನಿ ನೋಡಿ. ನನ್ನ ತಂದೆನ ಹಾಕ್ಕೊಂಡಿಲ್ಲ, ನಮ್ಮ ತಾಯಿನ ಹಾಕ್ಕೊಂಡಿಲ್ಲ. ನಮ್ಮ ತಾಯಿನ ಕಾಪಾಡಿದ್ರು. ಹೇಗೆ ಅಂತ? ನಮ್ಮ ತಾಯಿಗೆ ಇದು ಹಾರ್ಟ್ ಪ್ರಾಬ್ಲಮ್ ಆಯಿತು. ಯಾರೂ ಬರಲಿಲ್ವೇ? ಅಮ್ಮ ಆಂಬುಲೆನ್ಸು. ನಮ್ಮ ಶಾಸಕರೇ ಖುದ್ದು ಡಾಕ್ಟ್ರನ್ನೆಲ್ಲ ಕರೆಸಿ ಡಾಕ್ಟ್ರನ್ನೇ ಮಾತಾಡೋದು. ನಮ್ಮ ಶಾಸಕರು ಇಬ್ಬರನ್ನ ಸರ್ ಕಾಪಾಡಿದ್ದು. ನಮ್ಮ ಶಾಸಕರು ನಮ್ಮ ಅಣ್ಣನ, ನಮ್ಮ ತಾಯಿನ, ಅವರ ನನ್ನ ಮಗನ್ನ ಅಂಥವ್ರು ನಿನ್ನ ಹಾಸ್ಕೊಂಡಿರಿ. ಇನ್ನೆಲ್ಲ ಹಾಸ್ಕೊಳ್ಬೇಕು. ಮೀಡಿಯಾದಲ್ಲಿ ಏನೇನೋ ಬೈಕೊಂತಾರೆ, ಕಾಮೆಂಟ್ಗಳಾಗ್ತಾರೆ, ಏನೇನೋ ಬೈಕೊಂತಾರೆ. ಏನೇನೋ ಬೈಕೊಂಡ್ಲೆ ನಮಗೆ ನನ್ನ ಶಾಸಕರು ಇಷ್ಟ ಅಷ್ಟೇ ಸರ್. ಬರೀ ಶಾಸಕರು ಮಾತಿಗೆ ಮಾತ್ರ ಸೀಮಿತ, ಕೆಲಸಕ್ಕೆ ಅಭಿವೃದ್ಧಿಗೆಲ್ಲ ಅಂತ ಇಲ್ಲಿ ನೀವೇ ನೋಡಿ, ಎಲ್ಲಿ ಮಾಡ್ತಾ ಇಲ್ಲ. ಯಾರು ರೋಡ್ ಮಾಡ್ತಾ ಇಲ್ಲ, ಕೇಳಿದ್ದೆಲ್ಲ ಮಾಡ್ತಾ ಇದ್ದಾರೆ. ಇನ್ಯಾರು ಮಾಡ್ತಾ ಇದ್ದಾರೆ? ಎಲ್ಲ ಭಾಗ್ಯಗಳು ಕೊಟ್ಕೊಂಡು ಈ ಥರ ಮಾಡಿಕೊಂಡು ಇನ್ಯಾವ ಥರ ಮಾಡಬೇಕು? ಬರೀ ಗುದ್ಲಿ ಪೂಜೆ ಮಾಡಿಬಿಟ್ಟು ಅಲ್ಲ ಸರ್, ಇವಾಗ ಗುದ್ಲಿ ಪೂಜೆ ಮಾಡಿಬಿಟ್ಟಿರೋದು ತೋರಿಸಿ ಬನ್ನಿ. ಎಲ್ಲ ಕ್ಲಿಯರ್ ಮಾಡಿದ್ದಾರೆ. ಎಲ್ಲ ಇವಾಗ ಹಳ್ಳಿಯಲ್ಲಿ ನೋಡಿ ಏನು ಹೇಳಿದ್ದಾರೆ ಅದನ್ನ ಮಾಡಿದ್ದಾರೆ. ಒಂದು ತೋರಿಸಿ ಬನ್ನಿ, ಹೋದ್ರೆ ಹೋಗಲಿ. ನೀವೇ ಬನ್ನಿ, ನಾವೇ ಹೋಗೋಣ, ಜೊತೆಯಲ್ಲಿ ಹೋಗೋಣ ಬನ್ನಿ. ಇಂಥದ್ದು ಬಿಟ್ಟಿದ್ದಾರೆ ಅಂತ.